ತುಂಬ ಬಡ ಕುಟುಂಬ ಬಂದಿರೋನು ಇವತ್ತು. ಖಂಡಿತ ಸರ್. ಹಲೋ ಫ್ರೆಂಡ್ಸ್, ನಾನು ರೇಖಾ ಜೇನಿ. ಈಗ ನಾವು ಬಂದಿರುವ ಜಾಗ ಯಾವುದಂತ ನೋಡಿದ್ರೆ ಈ ಹೌಸಿಂಗ್ ಬೋರ್ಡ್ ಹತ್ರ ಲೊಕೇಟೆಡ್ ಆಗಿರುವ, ಅಂದರೆ ಹೌಸಿಂಗ್ ಬೋರ್ಡ್ ಫ್ಲೈ ಓವರ್ ಹತ್ರ ಲೊಕೇಟೆಡ್ ಆಗಿರುವ ಈ ಒಂದು ಏನಿದೆ ಕನ್ನಡದ ಕೈ ರುಚಿ ಅಂತ ಹೇಳಿಬಿಟ್ಟು, ಸೊ ಇಲ್ಲಿ ಆ ಫುಡ್ ವೆರೈಟೀಸ್ ಏನಿದೆ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಫ್ರೆಂಡ್ಸ್. ನಾನು ನಿಮಗೆ ರಿವ್ಯೂ ಮಾಡ್ತೀನಿ. ಸೊ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್, ಡೈರೆಕ್ಟಾಗಿ ವಿಡಿಯೋ ಒಳಗೆ ಹೋಗೋಣ. ಫ್ರೆಂಡ್ಸ್, ಇದು ಎಕ್ಸಾಕ್ಟ್ ಹೌಸಿಂಗ್ ಬೋರ್ಡು ಫ್ಲೈ ಓವರು. ಕನ್ನಡದ ಕೈ ರುಚಿ. ಸೊ ಇಲ್ಲಿ ಇರುವ ವೆರೈಟೀಸ್ ನೋಡ್ಬೋದು ಫ್ರೆಂಡ್ಸ್. ಫಿಶ್ ಮೀಲ್ಸು 99, ಚಿಕನ್ ಮೀಲ್ಸು 99, ಚಪಾತಿ ಮೀಲ್ಸು 99. ಅಪ್ಪು ಸರ್ ಫೋಟೋ ಇಟ್ಟಿದ್ದಾರೆ. ನಾನು ಒಬ್ಬ ವ್ಯಾಪಾರಸ್ಥ. ವ್ಯಾಪಾರ ನನ್ನ ಧರ್ಮ, ಗ್ರಾಹಕರೇ ನನ್ನ ದೇವರು, ಅಂಗಡಿಯೇ ನನ್ನ ದೇವಾಲಯ, ಪರಿಶ್ರಮ ನನ್ನ ಪೂಜೆ, ಗ್ರಾಹಕರ ಸಂತೋಷವೇ ಮಹಾಪ್ರಸಾದ. ಹೊಡೆದ ಪ್ರೈಸ್ ಎಲ್ಲ ಸ್ವಲ್ಪ ಬೇಗ ಎಕ್ಸ್ಟ್ರಾ ಚಿಕನು, ಎಕ್ಸ್ಟ್ರಾ ಪೆಪ್ಪರ್ ತಗೊಂಡಿಲ್ವಾ? ಯಾರು ತಗೊಂಡು ಸರ್ ಎಕ್ಸ್ಟ್ರಾ ಪೆಪ್ಪರು? ಫ್ರೆಂಡ್ಸ್, ಇವರು ಸುಮಾರು ಒಂದು 7 ವರ್ಷ ಈ ಏನಿದೆ ಸ್ವಿಗ್ಗಿ ಝೊಮ್ಯಾಟೊ ಆ ಥರ ಬಂದು ಒಂದು ಡೆಲಿವರಿ ಬಾಯ್ ಆಗಿ ಇದ್ದು ಈಗ ಸ್ವಂತವಾಗಿ ಹೋಟೆಲ್ನ ಬಂದು ಇಟ್ಟಿದ್ದಾರೆ ನೋಡ್ಬೋದು. ಸೊ ಎಷ್ಟೊಂದು ಹಾರ್ಡ್ ವರ್ಕು ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಮತ್ತು ಈ ಅಂಗಡಿದು ಟೈಮು ಬೆಳಗ್ಗೆ 11:30 ಸಂಜೆ 6 ಗಂಟೆವರೆಗೂ ಇರ್ತಾರೆ. ಇನ್ ಕೇಸ್ ಫುಡ್ ಏನಾದರೂ ಬೇಗ ಖಾಲಿ ಆದರೆ ಮಾತ್ರ ಬೇಗ ಹೊರಡ್ತಾರೆ, ಇಲ್ಲಾಂದರೆ ಬಂದು 6 ಗಂಟೆವರೆಗೂ ಇರ್ತಾರೆ. 11:30 6 ಗಂಟೆವರೆಗೂ. ಮುದ್ದೆ ಚಿಕನಾ? ಮುದ್ದೆ ಅಲ್ಲೇ ಹಾಕಿಡೋದು ಟ್ರೈ ನನಗೆ. ಇದು 120, ಅದು 100. ಇದು ಸಾಂಬಾರು 100, ಇದು 120 ಟ್ರೈ. ಮುದ್ದೆ ರೈಸ್ ಅನ್ಲಿಮಿಟೆಡ್. ಮೀನು ಹಾಕಿ ಮೀನು ಬರುತ್ತೆ. ಸಿಂಗಲ್ ಬರಲ್ಲ. 2 ಚಪಾತಿ ಹಾಕು, ಮೀನಿಲ್ಲ ಚಿಕನ್. ಅಣ್ಣ 2 ತಗೊಳ್ಳಿ. ಏನು ಹಣ ತಗೊಳ್ಳಿ.
ಸರ್ ನಮಸ್ತೆ. ನಮಸ್ಕಾರ ಸರ್ ಹೇಗಿದೆ ಸರ್ ಫುಡ್ಡು ಮತ್ತು ಹೇಗೆ ಸರ್ ರೆಗ್ಯುಲರ್ ಕಸ್ಟಮರಾ ಹೇಗೆ ನೀವು ಒಂದು ಸ್ವಲ್ಪ ಹೇಳಿ. ತುಂಬ ದಿವಸದಿಂದ ಇಲ್ಲೇ ಬಂದು ಊಟ ಮಾಡ್ತಾ ಇದ್ದೀವಿ. ಓಕೆ ಫಸ್ಟ್ ಕ್ಲಾಸ್ ಆಗಿದೆ. ಇದು ಸೇರುವ ಬಂದ್ಬಿಟ್ಟು ಮೀನ್ದು ಭಾಳ ಟೇಸ್ಟ್ ಆಗಿದೆ. ಇದೆಲ್ಲೂ ಸರೌಂಡಿಂಗಲ್ಲಿಲ್ಲ. 100 ರುಪೀಸ್ಗೆ ಇಷ್ಟೊಂದು ಕೊಡ್ತಾರೆ. ರೈಸು ಮುದ್ದೆ ಎಲ್ಲ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಏನು ಸೊ ಹೇಗೆ ರೆಗ್ಯುಲರ್ ಕಸ್ಟಮರಾ ನೀವು ಇಲ್ಲ ಹೇಗೆ? ರೆಗ್ಯುಲರಾಗಿ ಬರ್ತಾ ಇರ್ತೀನಿ. ಇದು ಟೇಸ್ಟ್ಗೋಸ್ಕರ ಬರ್ತೀನಿ. ಮನೇಲಿದ್ರೂ ಇಲ್ಲಿ ಬರ್ತೀನಿ. ಓಕೆ ಓಕೆ ಫೈನ್ ಸರ್. ಹೇಗಿದೆ ಸರ್ ಊಟ? ಊಟ ಚೆನ್ನಾಗಿದೆ, ಚೆನ್ನಾಗಿದೆಯಾ? ಲಾಸ್ ಏನಿಲ್ಲ. ಓಕೆ ಹೇಗೆ ನೀವು ರೆಗ್ಯುಲರ್ ಕಸ್ಟಮರಾ ಇಲ್ಲ ಹೇಗೆ ಸರ್? ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀರಾ? ಡೈಲಿ ಡೈಲಿ ಓಕೆ ಓಕೆ. ಈಗ ನಾನು ತೊಗೊಂಡಿರೋದು ಚಿಕನ್ ಪೆಪ್ಪರ್ ಡ್ರೈ ಮತ್ತು ಮುದ್ದೆಗೆ ಅದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದಾದ ಮೇಲೆ ಬಂದು ಫಿಶ್ ಮೀಲ್ಸ್ ಟ್ರೈ ಮಾಡೋಣ. ಫ್ರೆಂಡ್ಸ್ ಮುದ್ದೆ ಅಂತೂ ಸಾಫ್ಟ್ ಇದೆ ನೋಡಿ. ಪೆಪ್ಪರ್ಡ್ ಡ್ರೈ ಚಿಕನ್, ಪೆಪ್ಪರ್ ಡ್ರೈ ಚಿಕನ್. ಹಾಂ ಹಾಂ ಇನ್ನೊಂದು ಬೈಟ್ ತಿನ್ಬಿಟ್ಟು ಹೇಗಿದೆ ಅಂತ ಹೇಳಿಬಿಟ್ಟು ಆನೆಸ್ಟಾಗಿ ರಿವ್ಯೂ ಮಾಡ್ತೀನಿ ಫ್ರೆಂಡ್ಸ್. ಪೆಪ್ಪರ್ ಡ್ರೈ ಫುಲ್ಲು ಸೆಮಿ ಗ್ರೇವಿ. ಆ ಸೆಮಿ ಗ್ರೇವಿಗೆ ಮತ್ತು ಈ ಒಂದು ಮುದ್ದೆಗೆ ತುಂಬ ಚೆನ್ನಾಗಿ ಹಂಗೆ ಹಿಡ್ಕೊತಾ ಇದೆ ಮಸಾಲೆ ಆ ಮುದ್ದೆಗೆ. ನೋಡಿ ಈ ಮುದ್ದೆಗೆ ಈ ಮಸಾಲೆ ಅಂತೂ ಹಾಗೆ ಒಳ್ಳೆ ಈ ಚಟ್ನಿ ಥರ ಹಿಡ್ಕೊತಾ ಇದೆ ಮಸಾಲೆ. ಫುಲ್ಲು ಸ್ಪೈಸಿ ಪೆಪ್ಪರ್ಡ್ ಫ್ಲೇವರು. ಸೂಪರ್. ಚಿಕನ್ ಟ್ರೈ ಮಾಡುವ. ಚಿಕನ್ ಪೀಸಸ್ ಎಲ್ಲ ನೋಡ್ಬೋದು ಫ್ರೆಂಡ್ಸ್. ಪ್ಲೇಟಿಗೆ ಚಿಕನ್ ಎಲ್ಲ ನೋಡಿ, ಎಲ್ಲ ಒಳ್ಳೆ ಒಳ್ಳೆ ಪೀಸಸ್ಗಳಿದೆ ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಅದು ಬೆಂದಿರೋದು ನೋಡಿ ಹೇಗಿದೆ. ಹಾಗೆ ತಗೊಂಡ್ರೆ ನೋಡಿ ಪೀಸು ಹಾಗೆ ಉದುರ್ತಾ ಇದೆ, ಆ ಥರ ಬೆಂದಿದೆ. ಇದು ಟೆಂಡರಿಯಾಗಿ ಬೆಂದಿರೋದು ನಮ್ಗೆ ಗೊತ್ತಾಗುತ್ತೆ. ಟೇಸ್ಟ್ ನೋಡುವ. ಸ್ಪೈಸಿ, ಖಾರ, ಪೆಪ್ಪರ್ಡು, ಆ ಮಸಾಲೆ ಆ ಚಿಕನ್ಗೆ ಹಂಗೆ ಇಟ್ಕೊಂಡ್ಬಿಟ್ಟಿದೆ. ಇಲ್ಲಿ ಬಂದರೆ ಪೆಪ್ಪರ್ಡ್ ಚಿಕನ್ ಟ್ರೈ ಮಾಡೋದಕ್ಕೆ ಮಿಸ್ ಮಾಡಬೇಡಿ ಫ್ರೆಂಡ್ಸ್. ಅಲ್ಟಿಮೇಟು. ಆ ಒಂದು ಟೆಕ್ಸ್ಚರ್ ನೋಡಿ, ಆ ಮಸಾಲೆ, ಆ ಗ್ರೀನ್ ಕಲರು, ಆ ಆಯಿಲು, ಆ ಪೆಪ್ಪರ್ ಅಂತೂ ಜಾಸ್ತಿ ಹಾಕಿದ್ದಾರೆ. ಫ್ರೆಂಡ್ಸ್ ಮುದ್ದೆ ಆಯಿತು, ಪೆಪ್ಪರ್ಡ್ ಚಿಕನ್ ಟ್ರೈ ಮಾಡಿದ್ವಿ. ಸೊ ಈಗ ಬಂದು ರೈಸ್ ಹಾಕಿಸ್ಕೊಂಡಿದ್ದೀನಿ. ರೈಸು ಮತ್ತು ಬಂದು ಫಿಶ್ ಕರಿ. ಸೊ ಈ ಒಂದು ಮೀನು ಸಾರು ಹೇಗಿದೆ ಅಂತ ನೋಡೋಣ ಫ್ರೆಂಡ್ಸ್. ಸೊ ಈ ಫಿಶ್ ನೋಡಿ, ಈ ಥರ ಬಂದು 2 ಫಿಶ್ ಕೊಡ್ತಾರೆ. ಇದು ಬಂದು ಮೀನು ಊಟ, ಫಿಶ್ ಮೀಲ್. ಸೊ ಈ ಥರ ದೊಡ್ಡದಾಗಿರೋದು ನೋಡಿ 2 ಫಿಶ್ಶು ಮೀನು ಊಟ. ಸೊ ಇದ್ರದ್ದು ಪ್ರೈಸ್ ಎಲ್ಲ ಏನು ಅಂತ ಹೇಳಿಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಫ್ರೆಂಡ್ಸ್, ನೋಡ್ಕೋಬೋದು ನೀವು. ಸೊ ಈಗ ಫಿಶ್ ಊಟ ಟ್ರೈ ಮಾಡೋಣ ಫ್ರೆಂಡ್ಸ್. ಪೆಪ್ಪರ್ಡ್ ಚಿಕನ್ ಅಂತೂ ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ಈಗ ಫಿಶ್ ಊಟ ನೋಡುವ. ಮೀನು ಊಟ ಫ್ರೆಂಡ್ಸ್, ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಫಿಶ್ಶಿಗೆ ಈ ಹುಳಿನ ಅಂಶ ತುಂಬ ಚೆನ್ನಾಗಿ ಅಂಟ್ಕೊಂಡಿದೆ. ಮೀನು ಸಾರು ಏನಿದೆ ಲೈಟಾಗಿ ಹುಳಿ ಇದೆ. ಸೊ ಮೀನು ಸಾರಿಗೆ ಬಂದು ಹುಳಿ ಇರಬೇಕು. ಆ ಹುಳಿ ಬಾಯಲ್ಲಿ ಇಟ್ಟಿದ ತಕ್ಷಣ ಫೀಲ್ ಮಾಡ್ಬೋದು ಆ ಒಂದು ಹುಳಿನ ಅಂಶ ನಾವು. ಮತ್ತು ಖಾರ ಎಷ್ಟು ಬೇಕು, ಖಾರನೂ ಕರೆಕ್ಟಾಗಿ ಫೀಲ್ ಆಗ್ತಾಯಿದೆ ನಮಗೆ. ಹುಳಿ ಖಾರ ಎರಡೂ ಇದೆ ಈ ಒಂದು ಮೀನು ಸಾರಿಗೆ.
ಅದೇ ಅಲ್ವಾ ಹೈಲೈಟು ಮೀನು ಸಾರಿಗೆ ಹುಳಿ. ಓಕೆ, ಸೊ ಫಿಶ್ ಟ್ರೈ ಮಾಡುವ ಫ್ರೆಂಡ್ಸ್ ಈಗ. ಸೊ ಫಿಶ್ ನೋಡ್ಬೋದು, ಪೀಸು ಸ್ಲೈಸು. ಫಿಶ್ ಅಂತೂ ಫ್ರೆಶ್ ಆಗಿದೆ ಫ್ರೆಂಡ್ಸ್. ಬಾಯಲ್ಲಿ ಇಟ್ಟಿದ ತಕ್ಷಣ ಫ್ರೆಶ್ನೆಸ್ ಫೀಲ್ ಮಾಡ್ಬೋದು ಈ ಫಿಶ್ನ. ಮತ್ತು ಟೇಸ್ಟ್ ಕೂಡ ಬಂದು ಹಾಗೇ ಇದೆ. ಈ ಮೀನು ಸಾರಲ್ಲಿರೋ ಆ ಹುಳಿ ಏನಿದೆ, ಆ ಹುಳಿ ಬಂದು ಆ ಫಿಶ್ಶಿಗೆ, ಆ ಮೀನಿಗೆ ಚೆನ್ನಾಗಿ ಅಂಟ್ಕೊಂಡಿದೆ. ಈ ಪೀಸ್ ಏನಿದೆ ಸಪ್ಪೆ ಸಪ್ಪೆ ಇಲ್ಲದೆ ಟೇಸ್ಟು, ಖಾರ, ಹುಳಿ ಇದೆಲ್ಲ ಒಂದು ಕೂಡ ಬಂದು ಇದಕ್ಕೆ ಕರೆಕ್ಟಾಗಿ ಮರ್ಜ್ ಆಗಿದೆ. ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಮರ್ಜ್ ಆಗಿದೆ. ಟೇಸ್ಟಿಯಾಗಿದೆ ಫ್ರೆಂಡ್ಸ್, ವೆರಿ ಟೇಸ್ಟಿ. ಕನ್ನಡದ ಕೈ ರುಚಿ ಏನಿದೆ, ಇಲ್ಲಿ ಬಂದರೆ ಮೀನು ಸಾರು ಮತ್ತು ಮೀನು, ಪೆಪ್ಪರ್ಡ್ ಚಿಕನು, ಮುದ್ದೆ. ಸೊ ಇದೆಲ್ಲ ಒಂದು ಕೂಡ ಬಂದು ನಾನು ಟ್ರೈ ಮಾಡಿದ್ದೀನಿ. ತುಂಬ ಸಕ್ಕತ್ತಾಗಿದೆ. ಟೇಸ್ಟ್ ಅಂತೂ ತುಂಬ ಅಲ್ಟಿಮೇಟ್ ಫ್ರೆಂಡ್ಸ್. ಫಿಶ್ ಅಂತೂ ಕೇಳೋದೇ ಬೇಡ, ವೆರಿ ವೆರಿ ಟೇಸ್ಟಿ ಫಿಶ್. ಸರ್ ನಮಸ್ತೆ. ಮೇಡಮ್ ನಮಸ್ತೆ. ಸರ್ ಇದೇನಿದೆ ಹೌಸಿಂಗ್ ಬೋರ್ಡಲ್ಲಿ ಲೊಕೇಟೆಡ್ ಆಗಿರೋದು ಕನ್ನಡದ ಕೈ ರುಚಿ ಅಂತ ಹೇಳ್ಬಿಟ್ಟು, ಎಷ್ಟು ತಿಂಗಳಿಂದ ಇಲ್ಲಿ ಇದೆ ಸರ್, ನಡೆಸ್ತಾ ಇದ್ದೀರಾ? ಇವಾಗ ಸ್ಟಾರ್ಟ್ ಮಾಡಿ ಒಂದು 5 ತಿಂಗಳ ಮೇಲಾಯಿತು. ಓಕೆ. ಸೊ ಚೆನ್ನಾಗಿದೆ ರೆಸ್ಪಾನ್ಸು ಜನಗಳದ್ದು. ಟೇಸ್ಟು ಅದೇ ಥರ ಕೊಡ್ತಾ ಇದ್ದೀವಿ. ಜನನೇ ಉದ್ದೇಶ ಅವ್ರು ಹೇಳಬೇಕು ರೆಸ್ಪಾನ್ಸು ಹೇಗೆ ಟೇಸ್ಟ್ ಇದೆ ಏನಂತ, ಅದೇ ಥರ ಕ್ವಾಂಟಿಟಿ ಎಲ್ಲ ಕೊಡ್ತೀವಿ. ಸೊ ಚೆನ್ನಾಗಿದೆ ಮೇಡಮ್, ನಡೀತದೆ, ಪರವಾಗಿಲ್ಲ ಇವಾಗ ಬಿಸ್ನೆಸ್. ಸರ್ ನಾನು ನೋಡಿರೋಂಗೆ ಜನ ಅಂತೂ ತುಂಬ ರಶ್ ಇದೆ ಸರ್, ಕ್ರೌಡ್ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಮತ್ತೆ ಸರ್ ನಿಮ್ಮದು ಏನೆಲ್ಲ ವೆರೈಟೀಸ್ ಇರುತ್ತೆ ಸರ್ ಡೈಲಿ? ಮೇಡಮ್ ನಮ್ಮದು ಮೀನಂತೂ ಡೈಲಿ ಇರುತ್ತೆ. ಮೀನು ಮೀಲ್ಸು, ಫಿಶ್ ಮೀಲ್ಸ್ ಮಾತ್ರ ಕಂಪಲ್ಸರಿ ಇರುತ್ತೆ. ಅದು ಬಿಟ್ಟರೆ ಇವಾಗ ಒಂದು ಹೊಸ್ದಾಗಿ ಒಂದು ಸ್ಟಾರ್ಟ್ ಮಾಡಿದ್ದೀವಿ, ಪೆಪ್ಪರ್ ಚಿಕನ್ ಮೀಲ್ಸು. ಅದು ಬಂದು 120 ಅನ್ಲಿಮಿಟೆಡಲ್ಲಿ. ಮಾಮೂಲಿ ಎಲ್ಲ ಚಿಕನ್ ಸಾಂಬಾರ್ದು ಮಿಲ್ಸ್ ಇದೆ, ಅದು 100. ಸೊ ಆ ಥರ. ಹಾಂ ಹೌದು. ಸೊ ಡ್ರೈ ಆದರೆ 120 ಮಿಲ್ಸು, ಮುದ್ದೆ ರೈಸು ಅನ್ಲಿಮಿಟೆಡ್. ಫಿಶ್ ಮೀಲ್ಸ್ ಆದರೆ 100, ಮುದ್ದೆ ರೈಸ್ ಅನ್ಲಿಮಿಟೆಡ್. ಮತ್ತು ಸಾಂಬಾರು ಚಿಕನ್ ಆದರೆ 100, ಮುದ್ದೆ ರೈಸ್ ಅನ್ಲಿಮಿಟೆಡ್. ಅದು ಇದರಲ್ಲಿ ಅವ್ರ ಚಾಯ್ಸ್ ಮಾಡ್ಕೋಬೇಕು. ಚಪಾತಿ ತೊಗೊಂಡ್ರೆ ರೈಸ್ ಅನ್ಲಿಮಿಟೆಡ್, ಇಲ್ಲ ಮುದ್ದೆ ಅನ್ಲಿಮಿಟೆಡ್. ಚಪಾತಿ ಒಂದೇ ಸಲ ಕೊಡೋದು. ಚಪಾತಿ ಬೇಡ ಅಂದರೆ ಮುದ್ದೆ ರೈಸು ಅನ್ಲಿಮಿಟೆಡ್ ಮೇಡಮ್, ಆ ಥರ. ಫಿಶ್ ಮೀಲ್ಸ್ ಅಂದರೆ ಎಷ್ಟು ಫಿಶ್ ಕೊಡ್ತೀರಾ ಸರ್? ಎಷ್ಟು ಮೇಡಮ್? ಮೀನು ಬಂದು 2 ಮೀನು ಕೊಡ್ತೀವಿ, ಮುದ್ದೆ ರೈಸು ಅನ್ಲಿಮಿಟೆಡ್. 5 ಪೀಸ್ ಚಿಕನ್ ಕೊಡ್ತೀನಿ, ಮುದ್ದೆ ರೈಸು ಅನ್ಲಿಮಿಟೆಡ್. ಸಾಂಬಾರ್ದು ಚಿಕನ್ ಸಾಂಬಾರ್ದು 5 ಪೀಸು, ಮುದ್ದೆ ರೈಸು ಅನ್ಲಿಮಿಟೆಡ್ 100 ರೂಪಾಯಿ. ಮೀನು 2 ಕೊಡ್ತೀನಿ, ಮುದ್ದೆ ರೈಸು ಅನ್ಲಿಮಿಟೆಡ್ 100. ಪೆಪ್ಪರ್ ಚಿಕನ್ 5 ಪೀಸು, ಮುದ್ದೆ ರೈಸು ಅನ್ಲಿಮಿಟೆಡ್ 120. ಅದು ಆ ಥರ. ಫೈನ್ ಸರ್, ನಾನು ಟೇಸ್ಟ್ ಮಾಡಿದೆ. ಸೊ ತುಂಬ ಚೆನ್ನಾಗಿದೆ ಸರ್, ಡಿಫ್ರೆಂಟ್ ಸ್ಟೈಲ್ ಇದೆ ಮೇಡಮ್. ಜನನೇ ನಮ್ಮನ್ನು ಅದು ನಾವು ತುಂಬ ಕಷ್ಟದಿಂದ ಬಂದಿರೋದು, ನಾನು ಕೂಡ. ಹಾಂ, ನಮಗಿಲ್ಲಿ ಕೈ ಹೇಳಿ ಸರ್, ಪರವಾಗಿಲ್ಲ. ಸಪೋರ್ಟ್ ಮಾಡಿಲ್ಲ ಮೇಡಮ್, ಎಲ್ಲ ನಾವೇ ನಿಂತ್ಕೊಂಡಿರೋದು. ನಮ್ಮ ಫ್ಯಾಮಿಲಿ ಅವರು ಇರೋದು. 500 ರೂಪಾಯಿ ಅಂತ ಕೇಳಿದ್ರು, ಯಾರು ಕೊಟ್ಟಿಲ್ಲ. ಓಕೆ, ಎಮೋಷ್ನಲ್ ಆಗಬೇಡಿ ಸರ್, ಹೇಳಿ ಪರವಾಗಿಲ್ಲ, ಹೇಳಿ, ಶೇರ್ ಮಾಡಿ. ರಿಲೇಷನಲ್ಲಿ ರಿಚ್ ಇದ್ದಾರೆ, 500 ರೂಪಾಯಿ ಅಂತ ಕೇಳಿದ್ರು ಯಾರು ಕೊಟ್ಟಿಲ್ಲ. ಇವತ್ತು ಕೂಡ ಅಷ್ಟು ಕಷ್ಟದಿಂದ ಪಟ್ಟು ಮಾಡಿರೋದು. ಜನನೇ ನಮ್ಮನ್ನು ಬೆಳೆಸಬೇಕು, ಜನನೇ ನಮ್ಮನ್ನು ಉಳಿಸ್ಬೇಕು. ಅವ್ರು ನನ್ನನ್ನು ಬೆಳೆಸಿದ್ರೆ 4 ಜನ ಒಳ್ಳೇದು ಮಾಡ್ತೀನಿ. ಇವಾಗಲೇ ರೀಸೆಂಟಾಗಿ 180 ಜನಕ್ಕೆ ಊಟ ಕೊಟ್ಟಿದ್ದೀನಿ ವೃದ್ಧಾಶ್ರಮಕ್ಕೆ. 180 ಜನರಿಗೆ ವೃದ್ಧಾಶ್ರಮ ಆಸರೆ ಅಂತ 180 ಜನಕ್ಕೆ ಊಟ ಕೊಟ್ಟಿದ್ದೀನಿ. ಸೊ ಸ್ಟಾರ್ಟ್ ಮಾಡಿದಾಗ ನಮ್ಮ ಹತ್ರ ಏನೂ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ. ಉದ್ದೇಶ ಅಷ್ಟೇ, ನಾವು ತುಂಬ ಜನನು ಸಾಲ ಕೇಳಿದು ಏನೇನೋ ಮಾಡಿದ್ರು ಯಾರು ಕೂಡ ನಮಗೆ ಹೆಲ್ಪಲ್ಲಿ ಬಂದಿಲ್ಲ. ಇವತ್ತು ಕೂಡ ನಮಗೆ ನಾವು ಈ ಸ್ಥಿತಿಗೆ ಇದೆ ಅಂದರೆ ಜನನೇ ನನಗೆ ಕಾರಣ. ಜನ ನಮ್ಮ ಅಪ್ಪು ಸರ್, ಅದಷ್ಟೇ. ಅದು ಬಿಟ್ಟು ನಮಗೆ ಯಾರು ಇಲ್ಲಿ ತನಕ ಹೆಲ್ಪ್ ಮಾಡಿಲ್ಲ. ಸೊ ಜನ ಪ್ರೀತಿಯಿಂದ ಊಟ ಮಾಡ್ತಾರೆ, ಬಂದು ಮಾತಾಡಿಸ್ತಾರೆ, ಆ ಪ್ರೀತಿನೇ ಸಾಕು. ಅವ್ರು ನನ್ನನ್ನು ಬೆಳೆಸಿದ್ರೆ 4 ಜನ ಕಷ್ಟದಿಂದ ನಾನು ಕೈ ಹಿಡಿತೀನಿ. ನಾನು ತುಂಬ ಕಷ್ಟದಿಂದ ಬಂದಿರೋನು ಹೇಳ್ಬೇಕಂದ್ರೆ. ಸೊ ದುಡ್ಡು ಮಾಡಿಕೊಂಡು ಈ ಹೋಟ್ಲಿಗೆ ಬರಬೇಕಂತ ನಾನು ಕನ್ಸು ಕಾಣ್ಕೊಂಡು ಬಂದಿರೋನಲ್ಲ. ತುಂಬ ಬಡ ಕುಟುಂಬ ಬಂದಿರೋನು. ಇವತ್ತು
ಖಂಡಿತ ಸರ್, ನಮ್ಮ ಜನರನ್ನ ನಂಬಿ ಅವ್ರು ಯಾವತ್ತೂ ಕೈ ಬಿಡೋದಿಲ್ಲ ಸರ್, ಜನರು ಕೈ ಬಿಡಲ್ಲ. ಬಟ್ ಎಲ್ಲರೂ ದುಡ್ಡು ಮಾಡಿಕೊಂಡು ಹೋಟ್ಲು ಮಾಡೋರು ಇರ್ತಾರೆ. ನಾವು ತುಂಬ ಬಡ ಕುಟುಂಬದಿಂದ ಬಂದಿರೋನು, ಅದು ಹೇಳಿದ್ರೆ ನೆನೆಸ್ಕೊಂಡ್ರೆ ನೋವಾಗುತ್ತೆ. ರಾತ್ರಿ 2 ಗಂಟೆಯಲ್ಲಿ ಆಟೋ ತೊಗೊಂಬಂದು ನಿಲ್ಸಿರೋದು ಇದು. ಬೇರೆ ಕಡೆ ಸಾಲ ಮಾಡಿ ಆಟೋ ತೊಗೊಂಡು ಬಂದು ನಿಲ್ಸಿದ್ದು ಮನೆ ಹತ್ರ. ಅದಕ್ಕೂ ಕೂಡ ನಮ್ಗೆ ಯಾರೂ ಸಪೋರ್ಟ್ ಮಾಡಿಲ್ಲ. ನೆಕ್ಸ್ಟ್ ಡೇನೇ ಒಡವೆ ಎಲ್ಲ ಮುತ್ತು ಫೈನಾನ್ಸಲ್ಲೆಲ್ಲ ಗೋಲ್ಡೆಲ್ಲ ಅಡ ಇಟ್ಟು ಸೊ ಮನೆಯೆಲ್ಲ ಅಡ್ವಾನ್ಸ್ ಕೊಟ್ಟು ಆಮೇಲೆ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟಿಂಗ್ 180 ರೂಪಾಯಿ ತಾರ್ಪಲ್ ನಾನು ತೊಗೊಂಬಂದು ಹಾಕಿದ್ದು. ಇವತ್ತು 1000 ರೂಪಾಯಿ ತಾರ್ಪಲ್ ಅಂದರೆ ಜನ ಕೊಟ್ಟಿರೋಂಥ ಭಿಕ್ಷೆ ನನಗದು. ಅದು ಯಾವತ್ತೂ ನಾನು ಉಳಿಸ್ಕೊತೀನಿ. ಅದು ಬಿಟ್ಟು ನಾಳೆ ದುಡ್ಡು ಮಾಡಿ ನಾನು ಬದುಕಬೇಕು ನನ್ನ ತಲೆಯಲ್ಲಿಲ್ಲ. ಸೊ ಅದು ನನ್ನ ಉದ್ದೇಶ. ಆದಷ್ಟು ತುಂಬ ಜನ ಇದೇ ನಂತರ ಮಾಡ್ತಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಬಟ್ ನನ್ನ ಹತ್ರ ಯಾರಾದರೂ ಕೆಲವೊಬ್ಬರೇ ಇದ್ದಾರೆ, ಸೊ ಅಂಗವಿಕಲಿದ್ದಾರೆ, ಕಾಣ್ದಿದ್ದಾರೆ, ನಮ್ಮ ಹತ್ರ ಕಾಸಿಲ್ಲ ಅಂದ್ರೆ ಊಟ ಕೊಡ್ತೀನಿ. ಜನಗಳು ಅಷ್ಟೇ, ಇವತ್ತು ನಂತರ ಕಾಸಿಲ್ಲ ಅಂದ್ರೆ ಊಟ ಕೊಡ್ತೀನಿ. ಸಾಕು ಸರ್, ಇಷ್ಟು ಒಳ್ಳೆ ಮನಸ್ಸಿದೆ ಅಲ್ಲ, ಸಾಕು ಸರ್. ಜನರ ಬೆಂಬಲ ಯಾವಾಗಲೂ ಇರುತ್ತೆ, ಜನರು ಕೈ ಬಿಡಲ್ಲ. ಹೌದು ಮೇಡಮ್. ಖಂಡಿತ. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಓಕೆ ಫ್ರೆಂಡ್ಸ್, ಸೊ ಇಲ್ಲಿಗೆ ಏನಿದೆ ಈ ಒಂದು ಕನ್ನಡದ ಕೈ ರುಚಿ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಫುಡ್ ಎಲ್ಲ ಬಂದು ಟ್ರೈ ಮಾಡಿದ್ದೀವಿ. ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಸೊ ಇಲ್ಲಿ ನೀವು ಕೂಡ ಬಂದು ಟ್ರೈ ಮಾಡಿ, ನಾನು ಪರ್ಸನಲಾಗಿ ಸಜೆಸ್ಟ್ ಮಾಡ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ನಾನು ರೇಖಾ ಜೈನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.